ಪುಷ್ 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 ಪುಷ್. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದು ಕಡೆ ಲಂಚ್ ಮಾಡ್ತೀರಾ ಅಂದ್ಕೊಳ್ಳಿ, ಎರಡು ಸೈಡ್ ಲಂಚ್ ಮಾಡಬೇಕು ಈಕ್ವಲ್ ಆಗಿ. ಒಂದು ಸೈಡ್ ಲಂಚ್ ಮಾಡ್ಬಿಟ್ಟು ಒಂದು ಸೈಡ್ ಬಿಟ್ಬಿಡೋದು ಹಂಗೆಲ್ಲ ಇರಬಾರ್ದು. ವರ್ಕ್ ಮಾಡಿದ್ರೆ ಎರಡು ಕಡೆ ವರ್ಕ್ ಮಾಡಬೇಕು. ಅದೇ ಥರ ಲಂಚ್ ಮಾಡಬೇಕಾದ್ರೆ ಕರೆಕ್ಟಾಗಿ ಲಂಚ್ ಮಾಡಿದ್ಮೇಲೆ ಸ್ಟಾಪ್ ಮಾಡಬೇಕಾದ್ರೆ ಕುದುರೆ ಬಂದ್ಬಿಟ್ಟು ನಿಂತ್ಕೊಂಡು ಬ್ಯಾಕ್ ಪೊಸಿಷನ್ ಟರ್ನಾಗಿ ನಿಂತ್ಕೋಬೇಕು, ಫೇಸ್ ಟು ಫೇಸ್ ನಿಲ್ಬೇಕು. ನೋಡಿ ಇವಾಗ ನಿಲ್ಲಿಸ್ತೀನಿ, ನಾನು ನಿಲ್ಸಕ್ಕೆ ಹೇಳ್ತೀನಿ, ನಿಲ್ಲಿಸ್ತಾನೆ ಹುಡುಗ, ನೀವು ನೋಡ್ಕೊಳ್ಳಿ. ಅಜಯ್ ಸ್ಟಾಪ್ ಮಾಡೋದು. ನೋಡಿದ್ರೆ ಇವಾಗ ನೋಡಿ ಅವನಿಗೆ ಆಪೋಸಿಟ್ ಫೇಸ್ ಟು ಫೇಸ್ ನಿಂತ್ಕೊಂಡು ಟರ್ನಾಗಿ ಬಾಡಿ ಬ್ಯಾಕ್ ಪೊಸಿಷನ್ ಟರ್ನಾಗಿ ನಿಂತ್ಕೊಂಡು ಫೇಸ್ ಟು ಫೇಸ್ ನೋಡಬೇಕು. ಆ ಥರ ಸ್ಟಾಪ್ ಮಾಡ್ಬೇಕಾದ್ರೆ ಆ ಥರ ಸ್ಟಾಪ್ ಮಾಡಿ. ಸರಿನಾ? ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ಹೇಳ್ಬೋದು. ನಾನು ಕುದುರೆ ಫೀಲ್ಡ್ಗೆ ಬಂದು ಬರೀ 2 ವರ್ಷನೇ ಆಗ್ತಾ ಇರೋದು. ನಾವು ಯೂಟ್ಯೂಬಲ್ಲೆಲ್ಲ ಹುಡುಕಿದ್ದೀನಿ. ನಾನು ಲಂಚ್ ಮಾಡ್ಬೇಕಾದ್ರೆ ಒಂದು ಕಡೆ ಕುದುರೆ ಕರೆಕ್ಟಾಗಿ ಹೋಗೋದು, ಇನ್ನೊಂದು ಕಡೆ ವರ್ಕ್ ಮಾಡ್ಬೇಕಾದ್ರೆ ಎಳ್ಕೊಂಡು ಹೋಗ್ಬಿಡೋದು ನನ್ನ, ಹಂಗೆಲ್ಲ ಆಗಿದೆ. ಅದಾಗಬೇಕಾದ್ರೆ ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದ್ದೀನಿ, ಹೆಂಗೆ ವರ್ಕ್ ಮಾಡೋದು, ಹೆಂಗೆ ಲಂಚ್ ಮಾಡೋದು, ಇನ್ನೊಂದು ಕಡೆ ಹೋಗ್ತಾ ಇಲ್ವಲ್ಲ ಅಂತ. ನಾನು ಹೆವಿ ಪ್ರೆಷರ್ ಮಾಡೋಕ್ಕೋದ್ರೆ, ಹೆವಿ ಪುಷ್ ಮಾಡೋಕ್ಕೋದ್ರೆ ಏನು ಮಾಡ್ಬಿಡೋದು ಅಂದರೆ ನಾನೇ ಬಿಸಾಕ್ಬಿಟ್ಟು ಹೋಗ್ಬಿಡೋದು. ಹಂಗೆಲ್ಲ ಆಗಬಾರ್ದು, ಹಂಗೆಲ್ಲ ಇದು ಮಾಡಬಾರ್ದು ಅಂದ್ಬಿಟ್ಟು ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದೆ, ಎಲ್ಲ ಮಾಡಿದೆ, ಏನು ಸಿಕ್ಕಿಲ್ಲ ನನಗೆ ರಿಸಲ್ಟ್. ನೋಡಿ ಅಲ್ಲಿ ರೋಲ್ ಆಗಿದೆ, ಹಗ್ಗ ರೋಲ್ ಆಗಿದೆ. ಹೌದು ಇಟ್ಕ ಪ್ರೆಷರ್ ಮಾಡೋ. ಪುಷ್ 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 ಪುಷ್. ಅವಾಗ ನಾನು ಮಾಡಬೇಕಾದ್ರೆ ಏನಾಗೋಯ್ತು, ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಡೆ ಎಳ್ಕೊಂಡು ಹೋಗ್ಬಿಡೋದು, ಬಿದ್ದೋಗ್ಬಿಡ್ತಾ ಇದೆ. ಹಂಗೆ ನಾನು ಟ್ರೈ ಮಾಡಿ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದೆ, ಹೆಂಗೆ ಮಾಡೋದು ಅಂತ. ಅವಾಗ ನೀವು ಚೆಕ್ ಮಾಡಿದ್ರೆ ನನಗೇನು ಸಿಕ್ಕಿಲ್ಲ. ಅವಾಗ ನಾನೇ ಯೋಚನೆ ಮಾಡ್ಬಿಟ್ಟು ಮರಕ್ಕೆ ಕಟ್ಬಿಟ್ಟು ವರ್ಕ್ ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡಿದೆ. ನನಗೆ ರಿಸಲ್ಟ್ ಸಿಕ್ತು. ರೌಂಡ್ ಪಿನ್ ಇಲ್ಲ ನನ್ನ ಹತ್ರ, ಆ ಕಾರಣ ಮರಕ್ಕೆ ಹಾಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ರೌಂಡ್ ಪಿನ್ ಇಲ್ಲ, ಅದಕ್ಕೆ ಮರಕ್ಕೆ ಹಾಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಬ್ಬರನ್ನ ಕಚ್ಚಿದೆ ಅಂತ ನೆನ್ನೆ ವೀಡಿಯೋದಲ್ಲೇ ಹೇಳಿದೆ. ಇಬ್ಬರು ಹುಡುಗರನ್ನ ಕಚ್ಬಿಡ್ತು, ಆಮೇಲೆ ನಮ್ಮ ಹುಡುಗನ ಅಟ್ಯಾಕ್ ಮಾಡಿಬಿಡ್ತು, ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬಂತು. ಎಲ್ಲ ಆಗ್ತಾಯಿದೆ, ರೆಡಿ ಮಾಡ್ತಾಯಿದ್ದೀರಿ. ಇವತ್ತು 3-4ನೇ ದಿನ ಟ್ರೈನಿಂಗು. ನೋಡೋಣ, ನಾ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದ್ರ ವೀಡಿಯೋ ನೋಡಿ. ಸರಿನಾ? ಸ್ಟಾಪ್ ಮಾಡೋದೇ ನೋಡಿ, ಆ ಥರ ಟರ್ನಾಗಿ ನಿಲ್ಬೇಕು. ಅದೇ ಥರ ನಾವು ಕಮೆಂಟ್ ಕೊಟ್ಮೇಲೆ ಅದು ಏನು ನಿಗಾ ಅಂತಾರಲ್ಲ, ಏನು ನಮ್ಮ ಮೇಲೆ ಫುಲ್ಲು ನಮ್ಮ ಕಮೆಂಟಿಗೆ ಕಾಯ್ತಾ ಇರಬೇಕು. ಅದು ಕಮೆಂಟ್ ಯಾವಾಗ ಕೊಡ್ತಾನೆ, ಏನು ಮಾಡ್ತಾನೆ ಅಂತ ಅದು ನಮ್ಮ ಮೇಲೇ ಇರಬೇಕು ಹೊರತು ಬೇರೆ ಯಾವುದೋ ಕುದುರೆ ಕಿರ್ಸ್ತೋ ಆಗಲಿ ಸೌಂಡ್ ಮಾಡಿದ್ರೆ ಅಲ್ಲೆಲ್ಲೋ ನೋಡೋದು. ಮತ್ತು ಸುಮ್ಮನೆ ಇವಾಗ ಕೆಲವೊಂದು ವೀಡಿಯೋಸಲ್ಲಿ ನೋಡಿರ್ಬೋದು ನೀವು, ನಾನು ಅಬ್ಸರ್ವ್ ಮಾಡಿದ್ದೀನಿ. ಎಕ್ಸಾಂಪಲು, ನಾವು ಕುದುರೆ ಮೇಲೆ ಕೂತಿರ್ತೀರಿ, ಹಾವು ಅಂತ ನಿಲ್ಸಿರ್ತೀರಿ. ಕುದುರೆ ನೋಡಿದ್ರೆ ಒಂದೇ ಜಾಗ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರುತ್ತೆ. ಬಿಡೋ ನನ್ನ ಹೋಗ್ತೀನಿ, ಬಿಡೋ ನನ್ನ. ನಾವು ಲಗಮ್ನ ಟೈಟಾಗಿ ಇಟ್ಕೊಂಡು ರೇಂಜ್ ಟೈಟಾಗಿ ಇಟ್ಕೊಂಡು ಇರ್ತೀರಿ, ಆದ್ರೂ ಡ್ಯಾನ್ಸ್ ಆಡ್ತಾ ಇರುತ್ತೆ. ಬಿಡು ನಾನು ಹೋಗ್ತೀನಿ, ಹಂಗೆಲ್ಲ ಇರಬಾರ್ದು. ಒಂದು ಸಲ ಕಮೆಂಟ್ ಕೊಟ್ಟಮೇಲೆ ನಮ್ಮ ಕಮೆಂಟಿಗೆ ಮರ್ಯಾದೆ ಕೊಟ್ಟು ಅದು ಒಂದೇ ಜಾಗ ನಿಲ್ಬೇಕು. ಆ ಥರ ನನಗೆ ರಿಸಲ್ಟ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಕಡೆಯಿಂದ. ನೋಡೋಣ ಅಪ್ಕಮಿಂಗ್ ವೀಡಿಯೋలో ಇದರಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ಕಚ್ಚಿಸ್ಕೊತೀನಿ, ಏನೇನು ಆಗುತ್ತೋ ನೋಡೋಣ. ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಂಡಿಯನ್ ಕೌಬಾಯ್, ಡೋಂಟ್ ಜಡ್ಜ್ ಮೀ. ಆಯ್ತಾ ಸರ್?